ಸುಖವಾಗಿರ್ತಕ್ಕಂಥ ಭೂಮಿಕೆಯೇ ಸಿದ್ಧಾರೂಢರ ಅವಸ್ಥಾದಪ್ಪ. ಸುಖೇಚ್ಛಾ ಭೂಮಿಕೆಯಿಂದ ಕೊನೆಯ ಭೂಮಿಕೆಯವರೆಗೆ ಸಿದ್ಧಾರೂಢರು ತಮ್ಮ ತನವನ್ನು ಮೇಲೇರಿಸಿಕೊಂಡ್ರು. ಆ ಶಿರೂರರ ಬಾವಿ ಒಳಗೆ ಕಮಾನುಗಳವ ಹಿಂಗೆ. ಆ ಕಮಾನ್ಯಾಗ ಕೂಡಿರ್ತಿದ್ರಂತ ಹೋಗಿ. ಅಲ್ಲಿ ಯಾರು ಜನರು ಇರ್ತಿದ್ದಿಲ್ಲ. ಹಳೆ ಹುಬ್ಬಳ್ಳಿನೇ ಬ್ಯಾರಿತ್ತು, ಹೊಸ ಹುಬ್ಬಳ್ಳಿನೇ ಬ್ಯಾರಿತ್ತು. ನಡೆಯುವ ಒಂದು ಹಳ್ಳಿತ್ತು. ಹಳ್ಳದ ಮ್ಯಾಲಿತ್ತಾಗ ಹಳೆ ಹುಬ್ಬಳ್ಳಿ ಕಡೆಗೆ ಬಂದಾಗ ಆ ಶಿರೂರರ ಹೊಲ ಇತ್ತು. ಅಲ್ಲಿ ಒಂದು ಬಾವಿ. ಆ ಬಾವಿ ಒಳಗೆ ಕಮಾನ್ ಒಳಗೆ ಕೂಡಿರ್ತಿದ್ರಂತ ಆರಾಮ್. ಅಲ್ಲಿ ಯಾರು ಮಂದಿ ಹೋಗ್ತಿರ್ಲಿಲ್ಲ. ಸೊಳ್ಳೆಗಳಿದ್ದು, ತಗಣಿಗಳಿದ್ದು, ಏನಪ್ಪ ಜಿರ್ಲೆಗಳಿದ್ದು, ಎಲ್ಲದರ ಮಧ್ಯದಲ್ಲಿನೂ ಆರಾಮ್ ಕೂಡಿರ್ತಿದ್ರಂತ ಸಿದ್ಧಾರೂಢರು. ಒಂದು ದಿವಸ ಹೊರಗೆ ಬಂದ್ರಂತ ಸಿದ್ಧಾರೂಢರು. ಹಸಿವು ಭಾಳ ಆಗಿತ್ತು. ಯಾರಾದರೂ ಒಂದು ಅರ್ಧ ರೊಟ್ಟಿ ಕೊಟ್ಟುಗಿಟ್ಟಾರಂತ ತಿಳ್ಕೊಂಡು ಚನ್ನಪೇಟೆ ಒಳಗೆ ಬಂದ ಕೂಡಲೇ ಒಬ್ಬ ಮುದುಕಿ ಒಂದು ಬಿಸಿ ರೊಟ್ಟಿ ತಗೊಂಡು ಬಂದು ಪುಂಡಿ ಪಲ್ಯ ಹಚ್ಚಿಕೊಟ್ಲಂತ. ಪಾಪ ಪರದೇಶಿ ಎಲ್ಲಿಂದ ಬಂದದನೋ ಏನೋ, ಯಾರೂ ದಿಕ್ಕಿಲ್ಲ, ಹುಚ್ಚ ಇವ ಅಂಥೇಳಿ ಒಂದು ರೊಟ್ಟಿ ಪುಂಡಿ ಪಲ್ಯ ಹಚ್ಚಿಕೊಟ್ಲು. ಸಿದ್ಧಾರೂಢರು ತಿನ್ಕೋಂತ ಪೀತಾಂಬರಪ್ಪನವ್ರ ಮನೆ ಬಾಗಿಲಿಗೆ ಬಂದ್ರಂತ. ಪೀತಾಂಬರಪ್ಪನವ್ರು ಅಂದ್ರೆ ಅಪ್ಪ ಅವರು ಪರಮ ಶಿಷ್ಯರು. ಸಿದ್ಧಾರೂಢರ ಪರಮ ಪ್ರೀತಿಗೆ ಪಾತ್ರರಾದವರು. ಸ್ವಾನುಭವ ಚಂದ್ರೋದಯವನ್ನು ಅವರೇ ಬರೆದಿದ್ದಾರೆ. ಬಾಗಿಲಿಗೆ ಬಂದು ನಿಂತರು. ಒಳಗೆ ನಿಜಗುಣದ ಶಾಸ್ತ್ರ ನಡೆದಿತ್ತಂತ. ನಿಜಗುಣದ ಶಾಸ್ತ್ರ ನಡೆದಿತ್ತು. ಸಿದ್ಧಾರೂಢರು ಹಂಗೆ ರೊಟ್ಟಿ ಮುರುಕೋಂತ ಪುಂಡಿ ಪಲ್ಯ ಹಚ್ಚಿಕೊಂಡು ತಿನ್ಕೋಂತ ಬಾಗಿಲ್ದಾಗ ನಿಂತಿದ್ರಂತೆ. ಪೀತಾಂಬರಪ್ಪನವರು ಶಾಸ್ತ್ರ ಹೇಳುವಾಗ ಸಿದ್ಧಾರೂಢರು ತಮ್ಮಷ್ಟಕ್ಕೆ ತಾವು ಅನ್ಕೊಂತಿದ್ರಂತ. ಅದು ಹಂಗಲ್ಲಪ್ಪ, ಅದು ಹಂಗಾಗೋದಿಲ್ಲಪ್ಪ ಅದು ಅಂತಿದ್ರಂತ. ಅದು ಶಾಸ್ತ್ರ ಕೇಳಕ್ಕೆ ಕುಂತವರು ಯಾರವ ಹೊಡೆದು ಕಳಿಸ್ರವ ಹುಚ್ಚಿದ್ದಂಗೆ ಅದಾನ ಅಂದರು. ಪೀತಾಂಬರಪ್ಪನವ್ರಿಗೆ ಅನಿಸ್ತಂತೆ, ಮಹಾತ್ಮರು ಯಾವ ರೂಪದಲ್ಲಿ ಬರ್ತಾರೆ ಹೇಳಲಿಕ್ಕೆ ಬರೋದಿಲ್ಲಪ್ಪ, ನಾನು ಸ್ವಲ್ಪ ನೋಡ್ತೇನೆ ತಡಿ ಅಂತೇಳಿ ಹೊರಗೆ ಬಂದು ಸಿದ್ಧಾರೂಢರನ್ನ ನೋಡಿದ. ನಿಜಗುಣದ ಶಾಸ್ತ್ರ ಹೇಳ್ತೀರೇನ್ರಿಪ್ಪ ನೀವು ಅಂತ ಕೇಳಿದ್ರಂತ. ಹಾಂ ಹೇಳಂದ್ರೆ ಹೇಳ್ತೇನಪ್ಪ. ಹೋಗಿ ಆಸನ ಮೇಲೆ ಸಿದ್ಧಾರೂಢರನ್ನು ಕೂಡಿಸಿ ಹೇಳಪ್ಪ ಅಂತ ಕೈ ಮುಗಿದಾಗ, ಶ್ರೀಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಈ ಪದ್ಯವನ್ನು ಸಿದ್ಧಾರೂಢರು ಬಿಡಿಸಿದರೆ ಪೀತಾಂಬರಪ್ಪನವ್ರ ಕಣ್ಣಾಗ ಧಾರಾಕಾರವಾಗಿ ನೀರು ಸುರಿತು. ಯಪ್ಪ, ನೀ ನಮ್ಮನ್ನು ಬಿಟ್ಟು ಹೋಗಬೇಡ, ಹುಬ್ಬಳ್ಳಿ ಬಿಟ್ಟು ಹೋಗಬೇಡ, ನೀನು ನಿಜಗುಣರ ಶಾಸ್ತ್ರ ಇಲ್ಲಿಂದ ಪ್ರಸಾರ ಆಗಲಿ ಅಂಥೇಳಿ ಪೀತಾಂಬರಪ್ಪನವರೆಲ್ಲ ಸಿದ್ಧಾರೂಢರನ್ನ ಇವು ಆರೂಢ ಅಂತ ತಿಳ್ಕೊಂಡು ಹೇಳಿ ನಿರ್ಣಯ ಮಾಡಿ ಅಲ್ಲಿಟ್ಟುಕೊಂಡ್ರು. ಇಲ್ಲಿರಬೇಕಾದ್ರೂ ಕೂಡ ಅನೇಕ ತೊಂದರೆಗಳು ಬಂದು, ಜಾತಿ, ಮತ, ಕುಲ, ಗೋತ್ರ, ಛೇ 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 ಛೇ. ಎಲ್ಲಿ ಕುಂತ್ರೂ ಹುಡುಗರು ಕೂಡ ಆಟ, ಹುಡುಗರು ಕೂಡ ಚಿಣಿಪಣಿ ಆಡೋದು, ಹುಡುಗರು ಕೂಡ ದನ ಕಾಯೋದು. ನಾ ದನ ಕಾಯ್ಕೊಂಬರ್ತೀನಿ, ನೀವು ಇಲ್ಲೇ ಕೂಡ್ರಿ ಅಂತ ಹೇಳೋದು. ಇವನ್ನೆಲ್ಲ ಮಾಡ್ತಾ ಮಾಡ್ತಾ ಡುಮಗೇರಿ ಕಟ್ಟಿಯೊಳಗೆ ಚಿದ್ಘನಾನಂದರು ಸಮಾಧಿ ಹತ್ರ ಸಿದ್ಧಾರೂಢರು ವಸ್ತಿ ಮಾಡಿದರು. ಆ ವಸ್ತಿ ಮಾಡಿದಾಗೂ ಕೂಡ ಅನೇಕ ಜನರು ಭಾಳ ತೊಂದರೆ ಕೊಟ್ಟರು. ಆಗಿನ ಕಾಲಕ್ಕೆ ಹಂದ್ರಯ್ಯ ಅಂತ ಒಬ್ಬ ವ್ಯಕ್ತಿ ಕುಡಿತಿದ್ದ. ಕುಡಿದು ರಾತ್ರಿ ಬಂದು ಸಿದ್ಧಾರೂಢರಿಗೆ ನೀ ಕುಡಿ ಅಂತಂದ. ಅವರು ಕುಡಿಲಿಲ್ಲ. ಹಾಕಿ ಹೊಡೆದ, ಎತ್ತೆತ್ತು ಒಗದ, ಕುಡಿ ಅಂದ, ಕುಡಿಲಿಲ್ಲ. ಏನೇನೋ ಮಾಡಿದ, ಬೈದಾಡಿದ. ಬೆಳಗಾಗಕ್ಕೆ ಬಂತು. ಸಿದ್ಧಾರೂಢರಂದ್ರಂತೆ, ಅಲ್ಲಿ ತನಕ ಸುಮ್ಮನೆ ಇದ್ರಂತ ಅಪ್ಪ ಅವರು. ನೋಡಪ್ಪ, ಮಂದಿ ಬರೋ ಟೈಮ್ ಆಯ್ತು, ಬಂದು ನಿನ್ನ ಹೊರಗಿಡಿದಾರು, ಬೇಡ, ನಿನ್ನ ಪ್ರೇಮ ಮುಗಿದಿರಲಿಲ್ಲ ಅಂದರೆ ಮತ್ತಿವತ್ತು ರಾತ್ರಿ ಬಾ, ಬಂದು ಬೇಕಾದ್ರೆ ಹೊಡಿ, ಈಗ ಜನರು ಬರೋ ಹೊತ್ತಾಗ್ಯದ, ಈಗ ಹೋಗಿಬಿಡು ಅಂದ್ರಂತಪ್ಪ ಅವರು. ಅವಾಗ ನಿಶೆ ಹೇಳಿತು. ಹೋದವ. ಬೆಳಿಗ್ಗೆ ಕಾಕಡಾರ್ತಿ ಮಾಡೋರು ಆರತಿ ತಗೊಂಡು ಬಂದ್ರಲ್ಲ, ಬಂದು ಒಬ್ಬ ಭಕ್ತ ಕೇಳಿದ, ಅಯ್ಯಪ್ಪ ಇದೇನು ಮೈ ಕೈ ಎಲ್ಲ ರಕ್ತ ಆಗ್ಯಾವು, ಕೆಚ್ಚಾವು, ಯಾರು ಹೊಡೆದಾರ ಏನು ಅಂದ ಕೂಡಲೇ ಅಂದ್ರಂತಪ್ಪ ಅವರು, ನೋಡಪ್ಪ, ಕೂಸು ಸಣ್ಣದಿದ್ದಾಗ ತಾಯಿ ತುತ್ತು ಮಾಡಿ ಮಾಡಿ ಉಣಿಸಿ ಹಾಲು ಕುಡಿಸಿ
ನನ್ನ ಮಗ ಲಘು ದೊಡ್ಡದಾಗಲಿ, ಶಕ್ತಿಶಾಲಿ ಆಗಲಿ, ನಾಗರಿಕನಾಗಲಿ ಅಂತ ಹ್ಯಾಂಗೆ ಪ್ರೇಮ್ ಮಾಡ್ತಾಳೆ, ಹಂಗೆ ಈ ದೇಹಕ್ಕೆ ತಾಯಿ ಪ್ರಾರಬ್ಧ ಇದ್ದಳಪ್ಪ. ಬರಬೇಕಾದ ದುಃಖಗಳನ್ನು ಲಘು ಲಘು ಉಂಡು ಸಿದ್ದಪ್ಪ ಕಡೆಗಾಗಲಿ ಅಂತ ತಿಳ್ಕೊಂಡು ಹೇಳಿ ಉಪಕಾರ ಮಾಡ್ಯಾಳ ಹೊರತು ನನ್ನ ಯಾರೂ ಹೊಡೆದಿಲ್ಲ ಅಂದ್ರಂತಪ್ಪ. ಇವು ಸಿದ್ಧಾರೂಢರ ಜೀವನದಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಮಸ್ಯೆಗಳು. ಅದಕ್ಕೆ ಸುಖದ ಇಚ್ಛಾ ಬರಬೇಕಾಗಿತ್ತು ಅಂದ್ರೆ ಬಹುಜನ್ಮದ ಪುಣ್ಯ ಒದಗಿ ಬಂದಿರಬೇಕು. ಬಹುಜನ್ಮದ ಪುಣ್ಯ ಒದಗಿ ಬಂದವನಿಗೆ ಸುಖದ ಇಚ್ಛೆ ಆಗ್ತದೆ. ಸುಖದ ಇಚ್ಛಾ ಆದವನಿಗೆ ಗುರು ಹುಡುಕಬೇಕನ್ನುವ ಧೈರ್ಯ ಬರ್ತದೆ. ಗುರು ದೊರೆತ ಅಂತಂದರೆ ಸೇವಾ ಮಾಡುವ ಭಾಗ್ಯ ಸಿಗ್ತದೆ. ಸೇವಾ ಪ್ರೀತಿಗೆ ಪಾತ್ರನಾದ ಅಂತಂದರೆ ಜಿಜ್ಞಾಸುವಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆ ಯಾವ ಶ್ರವಣ ಮನನ ನಿಧಿಧ್ಯಾಸನಗಳ ದ್ವಾರ ಒಬ್ಬ ಮನುಷ್ಯ ತನ್ನ ಭವಹರಣವನ್ನು ಮಾಡಿಕೊಳ್ಳುತ್ತಿದ್ದಾನೆ. ನಿಜವಾಗಿಯೂ ಕೂಡ ಸಿದ್ಧಾರೂಢರ ಜೀವನದಲ್ಲಿ ನಡಿಬೇಕಾದ ಘಟನೆಗಳು ಒಂದಕ್ಕಿಂತ ಒಂದು ಅವರ್ಣನೀಯ ಇದ್ದಾವೆ. ಶಿಶುನಾ ಶರೀಪುರಂ ಬಂದ್ರಂತ, ಹುಬ್ಬಳ್ಳಿಗೆ ಬಂದರು. ಶಾಸ್ತ್ರ ನಡೆಯೋ ಟೈಮ್ ಇತ್ತು. ಇನ್ನು ಸಿದ್ಧಾರೂಢರು ಈಗಿನ ಕೈಲಾಸ ಮಂಟಪ ಇದ್ದ ಜಾಗದೊಳಗೆ ಕೆಲವು ಹೂವಿನ ಗಿಡಗಳಿದ್ವಂತೆ, ಗುಲಾಬಿ ಹೂವಿನ ಅವೆಲ್ಲ. ಅದರಾಗ ಒಂದು ಹೂವು ಅರಳಿತ್ತಂತ, ಭಾಳ ಸುಂದರವಾಗಿ ಅರಳಿತ್ತು. ಆ ಹೂವು ನೋಡ್ಕೊತ ಕುಂತಿದ್ರಂತ ಅಪ್ಪ ಅವರು. ಶರೀಫ ಬಂದವನೇ ಆ ಹೂವು ಹರಿದು ಅದನ್ನ ತುಂಡು ತುಂಡು ಮಾಡಿ ಒಗೆದ್ಬಿಟ್ಟ. ಸಿದ್ಧಾರೂಢರಿಗೆ ಸಿಟ್ಟು ಬಂತು. ಏನದು ಹಂಗೆ ಮಾಡಿದರೆ, ಹೂವೆಲ್ಲ ಹರಿದು ಬಿಟ್ಟೆಲ್ಲ ಅಂದರು. ನೀನು ಆರೂಢ, ನಿನಗ್ಯಾಕೆ ಬೇಕು ಹೂವಿನ ಚಿಂತೆ ಅಂದ್ಬಿಟ್ಟ. ನೀ ಆರೂಢ, ಹೂ ಹರಿದ ಚಿಂತೆ ನಿನಗ್ಯಾಕೆ ಬೇಕಾಗಿತ್ತು ಅಂದ. ಅವಾಗ ಅಪ್ಪ ಅವರು, ಶಿಶುನಾ ಶರೀಫ್ ಅನಪ್ಪ ನೀನು ಅಂದರು. ಹೌದಪ್ಪ, ಸಂಜೆ ಮುಂದೆ ಬಾ ಉತ್ತರ ಹೇಳ್ತೀನಿ ಅಂದ್ರಂತ. ಸಾಯಂಕಾಲ ಬಂದ, ಶಾಸ್ತ್ರ ಮುಗೀತು. ನಮ್ದಷ್ಟು ಹೇಳಪ್ಪ ಸಿದ್ಧಾರೂಢ, ನಮ್ದಷ್ಟು ಹೇಳು. ಹೌದಾ, ನೀ ಎದಕ್ಕೆ ಬಂದಿದ್ದಪ್ಪ ಹುಬ್ಬಳ್ಳಿಗೆ ಅಂದರು. ನಾನು ಆರೂಢನ ನೋಡಕ್ಕೆ ಬಂದಿದ್ದೆ ಅಂದ. ಹೂ ಹರಿಬ್ಯಾಡಂತ ಹೇಳ್ತಲ್ಲ, ಆ ವೃತ್ತಿ ಆರೂಢೋ, ಆ ವೃತ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಚೈತನ್ಯ ಆರೂಢೋ. ಕೊಲೆ ಹೂ ಹರಿಬೇಡಂಥದ್ದು ವೃತ್ತಿ, ಅಂತಃಕರಣ ವೃತ್ತಿಗಳು. ಆರೂಢ ಆದರೆ ಆ ಕಡೆಗೆ ಅದನಲ್ಲೋ, ಆರೂಢ ನೋಡಕ್ಕೆ ಬಂದು ಹೂ ಹರಿಬೇಡ ಅನ್ನೋ ವೃತ್ತಿ ಯಾಕೆ ನೋಡಿದೆ ಅಂದ್ರಂತ. ಅವಾಗ ಶರೀಫರು ಕುಣದಾಡಿ, ಸಾಧು ನೋಡಲೋ ಪರಮ ಸಾಧು ನೋಡಲೋ. ದೊಡ್ಡ ಸಾಧು ಬಂದಾನಪ್ಪ ಹುಬ್ಬಳ್ಳಿಗೆ, ದೊಡ್ಡ ಸಾಧು ಬಂದಾನ, ಇಂಥ ಸಾಧು ಸಿಗೋದು ದುರ್ಲಭ ಅಂಥೇಳಿ ಶರೀಫರು ಅಲ್ಲೇ ಪದ ಹಾಡಿದ್ರಂತ. ಇವು ಸಿದ್ಧಾರೂಢರ ಜೀವನದಲ್ಲಿ ಬಂದು ಭೇಟಿ ಕೊಟ್ಟಿರ್ತಕ್ಕಂಥ ಮಹಾತ್ಮರ ಅನೇಕ ದೃಷ್ಟಾಂತಗಳು. ನಾಗಲಿಂಗಪ್ಪನವರು ಬಂದ್ರಂತ ಸಿದ್ಧಾರೂಢರ ಕಡೆಗೆ. ನಾಗಲಿಂಗಪ್ಪನವ್ರು ಬಂದರು. ಆ ಮರಾಠ ಗಲ್ಲಿ ಒಳಗೆ ಒಬ್ಬ ರಾಮಪ್ಪ ಅಂಥೇಳಿ ಭಕ್ತ, ರಾಮಣ್ಣ ಅಂಥೇಳಿ, ಅವನ ಮನೆಗೆ ಬಂದ್ರಂತೆ. ಏ ರಾಮ, ನಾನು ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಾಗಿದ್ದೋ, ನಂಗೆ ಒಟ್ಟು ಅಡುಗೆ ಮಾಡಿ ಬುತ್ತಿ ಕಟ್ಟಿಕೊಡ್ರಿ ಅಂದ್ರಂತ. ಎಂದೂ ಕೇಳಿದ್ದಿಲ್ಲ ಯಾರನ್ನೂ. ಆತ ಬುತ್ತಿ ಕಟ್ಟಿಕೊಟ್ರು. ಆ ಬುತ್ತಿ ತಗೊಂಡು ಪೇಟೆಗೆ ಹಾದು ಹೋಗೋ ಮುಂದೆ ಈ ರಂಟಿ ಕುಳ ಇರ್ತಾವಲ್ಲ, ರಂಟಿ ಹೊಡೆಯೋ ಕುಳ, ಆ ಕುಳ ಮಾರಕ್ಕಿಟ್ಟಿದ್ರಂತೆ. ಆ ಒಂದು ಕುಳ ತಗೊಂಡು ಆ ಬುತ್ತಿ ತಗೊಂಡು ಸಿದ್ಧಾರೂಢರ ಹತ್ರ ಓಡಿ ಹೋದ್ರಂತ ನಾಗಲಿಂಗಪ್ಪನವರು. ಅವ ಅಂಗಡಿ ಅವ ನಮ್ಮ ಕುಳನೋ ರೊಕ್ಕ ರೊಕ್ಕ ಅಂತಂದವ. ರೊಕ್ಕ ಅಂದ್ರೂ ಸಿದ್ಧಾರೂಢ ನಾಗಲಿಂಗಪ್ಪನವ್ರು ಕೇಳಲಿಲ್ಲ, ಹಂಗೆ ಹೋಗ್ಬಿಟ್ರು. ಮಂದಿ ಅಂದರು, ಬಿಡೋ ನಾಗಲಿಂಗಪ್ಪವ ತೊಗೊಂಡು ಹೋಗ್ಯಾನ, ಯಾಕೆ ತೊಗೊಂಡು ಹೋಗೋನ್ಯಾಕ ಸುಮ್ಮನೆ ಇರು ಅಂತಂದರು. ಮಠಕ್ಕೆ ಹೋಗಿ, ಸಿದ್ಧಾರೂಢ, ನಿನ್ನ ಮಠದಾಗ ಅನ್ನಪೂರ್ಣ ನಂಗೆ ಕಟ್ಟಕ್ಕೆ ಬಂದು ನಿನ್ನ ಬಾಯಿ ಇಲ್ಲ ಅಂದರು. ದೊಡ್ಡ ಅಡುಗೆ ಮನೆ ಹಿಂದೆ ಒಂದು ಬಾವಿ ಇತ್ತದು. ಆ ಬಾವಿ ದಂಡಿಗೆ ಹೋಗಿ ಸಿದ್ಧಾರೂಢರು ಎದುರಿಗಿನ ಆ ಬುತ್ತಿ ಗಂಟಿಟ್ಟು, ಆ ರಂಟಿ ಕುಳ ಇಟ್ಟು, ಎರಡೂ ಪೂಜೆ ಮಾಡಿ ಬಾವ್ಯಾಗ ಹೋಗಿದ್ರಂತ. ನೋಡು ಸಿದ್ಧ, ಇಲ್ಲೇ ಇನ್ನು ಮೇಲೆ
ದಿವಸ 10,000 ಜನರು ಊಟ ಮಾಡಿದ್ರು ಅನ್ನ ಕೊರತಾಗೋದಿಲ್ಲೋ, ಅನ್ನಪೂರ್ಣಂಗೆ ಕಟ್ಟಿ ನಿಲ್ಲಿ ಅಂತ ಹೇಳಿದ್ರು ಸಿದ್ಧಾರೂಢರಿಗೆ. ಇದು ನಿಜವಾಗಿಯೂ ಕೂಡ ಸಿದ್ಧಾರೂಢರ ಜೀವನದೊಳಗೆ ಎಂಥೆಂಥ ಮಹಾತ್ಮರು ಬಂದು ಹೋಗ್ಯಾರ, ಎಂಥೆಂಥ ಶರಣರು ಬಂದು ಹೋಗ್ಯಾರ, ಎಂಥೆಂಥ ಸ್ವಾಮಿಗಳು ಬಂದು ಹೋಗ್ಯಾರ. ಎಲ್ಲರೂ ಬಂದು ಸಿದ್ಧಾರೂಢರನ್ನು ಕೊಂಡಾಡ್ಯಾರ ಹೊರತಾಗಿ ಸಿದ್ಧಾರೂಢನ ಬಗ್ಗೆ ಎರಡು ಮಾತಾಡಿದವರು ಯಾರೂ ಇಲ್ಲ. ಬಾಳೆಕುಂದ್ರಿ ಪಂತ ಮಹಾರಾಜರು ಬಂದ್ರಂತ. ಬಾಳೆಕುಂದ್ರಿ ಪಂತ ಮಹಾರಾಜರು ಬಂದು ಸಿದ್ಧಾರೂಢನ ನೋಡಾಕಂತ ಬಂದಿದ್ರು ಅವರು. ಸಿದ್ಧಾರೂಢರು ಎದ್ದು ಹೋದವರ ಪಂತ ಮಹಾರಾಜರನ್ನ ಎತ್ಕೊಂಡ್ರಂತ. ಏನಪ್ಪ, ಎಷ್ಟು ಸಣ್ಣ ವಯಸ್ಸಿನಾಗ ಎಂಥ ಜ್ಞಾನ ಪಡ್ಕೊಂಡಿಯೋ ಮಾರಾಯ, ಎಷ್ಟು ಸಣ್ಣ ವಯಸ್ಸಿನಾಗ ಎಂಥ ಜ್ಞಾನ ಹುಟ್ಟಿದಪ್ಪ ನಿನಗೆ, ಧನ್ಯ ನೀನು ಅಂಥೇಳಿ ಪಂತ ಮಹಾರಾಜರನ್ನು ಮುದ್ದಾಡಿದ್ರಂತ ಸಿದ್ಧಾರೂಢರು. ಇವು ನಿಜವಾಗಿಯೂ ಕೂಡ ಸಿದ್ಧಾರೂಢರ ಜೀವನದಲ್ಲಿ ನಡೆಯಬೇಕಾದ ಘಟನೆಗಳು, ನಡೆದು ಹೋಗಿರ್ತಕ್ಕಂಥ ಘಟನೆಗಳು. ಆ ಘಟನೆಗಳಿಂದ ನಾವು ಬಹಳ ಎಚ್ಚರ ಇರಬೇಕಾಗ್ತದೆ. ಒಬ್ಬ ಪುಣಾದ ವಕೀಲ ಬಂದ, ನ್ಯಾಯಶಾಸ್ತ್ರ ಓದಿದ ಅವ ಬಂದು ಏನು ಮಾಡಿದ ಅಂದರೆ, ಅವ ಎದಕ್ಕೆ ಬಂದಿದ್ದ, ಬೆಳಗೊಬ್ಬ ಯಾವನೋ ಸಿದ್ಧ ಅಂತ ಬಂದಾನಂತ. ಜನರು ಹೋಗಿ ಹೋಗಿ ನಮಸ್ಕಾರ ಮಾಡ್ತಾರಂತೆ. ನಮ್ಮಂಥವ್ರು ಯಾರು ಗಂಟು ಬಿದ್ದಿದ್ರೆ ಅದು ಬೇರೆ ಇತ್ತು ಕೆಲಸ, ನಮ್ಮಂಗೆ ತರ್ಕ ಮಾಡೋರು ಯಾರೂ ಇಲ್ಲ, ಅದಕ್ಕೆ ಬೆಳೆದತ ಒಂದು ಅಂಥೇಳಿ ಅಪ್ಪ ಅವ್ರು ಕೂಡ ತರ್ಕ ಮಾಡೋಕ್ಕೆ ಬಂದಂತ. ಬಂದ ಕೂಡಲೇ ಸಿದ್ಧಾರೂಢರು ಕುಂತಿದ್ರಂತೆ. ಸಿದ್ಧ ಅಂದ್ರೆ ನೀನೇ ಏನು ಅಂತ ಕೇಳಿದ್ನಂತ ಅವ ಬಂದು. ಅಪ್ಪ ಅವ್ರು ನೋಡಿದ್ರು ಅವನ್ನ. ಜಗತ್ತು ಅಂಥದಪ್ಪ ಅಂದ್ರು. ಸಿದ್ಧ ಅಂದ್ರೆ ನೀನೇ ಏನು ಅಂತ ಅಹಂಕಾರಲ್ಲೇ ಪ್ರಶ್ನೆ ಮಾಡಿದವನಿಗೆ ಜಗತ್ತು ಅಂಥದಪ್ಪ ಅಂದರು. ಜಗತ್ತು ಹೆಂಗೆ ಹುಟ್ಟಿತು ಕೇಳಿದ್ನಂತವ, ನ್ಯಾಯಶಾಸ್ತ್ರ ಪಂಡಿತ. ಅವಾಗ ಅಪ್ಪ ಅವರು ನಕ್ಕರಂತ, ಸಾಕಷ್ಟು ನಕ್ಕರಂತ. ಯಾಕೆ ನಗ್ತಿದಿ ಕೇಳಿದ್ರಂತ ಅವರು ಬಂದವರು. ಏನಪ್ಪ ಇದ್ದದ್ದು ಕೇಳಿದ್ರೆ ಏನಾರ ಹೇಳ್ಯಾರು, ಯಾವುದು ಇಲ್ಲ ಅದು ಹ್ಯಾಂಗೆ ಹುಟ್ಟತೀವಿ ಅಂತ ಕೇಳ್ತೀಯಲ್ಲ, ನಿನ್ನ ಹುಚ್ಚಿಗೆ ನಗಬೇಕು ಅಳಬೇಕು ಅಂದ್ರು ಅಂತ ಸಿದ್ಧಾರೂಢರು. ಅವನ ಪರಿಣಾಮ ಆಗಿ ಕಾಲಾಗಿನ ಬೂಟು ಬಿಚ್ಚಿ ಹೋಗೋದು, ಹ್ಯಾಟ್ ಒಂದು ಕಡೆ ಒಗೆದು ಸಿದ್ಧಾರೂಢರನ್ನ ಎತ್ಕೊಂಡು ಹೆಗಲ ಮ್ಯಾಗ ಕುಂಡ್ರಿಸಿಕೊಂಡು ಥೈ 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 ಕುಣಿದ್ನಂತೆ. ಯಪ್ಪ, ನಿನ್ನಂಥ ಜ್ಞಾನಿ ಸಿಗೋದು ದುರ್ಲಭ. ಜಗತ್ತೇ ಇಲ್ಲ ನನ್ನ ಸ್ವರೂಪದಲ್ಲಿ ಎಂಬತಕ್ಕಂಥ ನಿಶ್ಚಯ ಜ್ಞಾನ ನಿನಗಾಗ್ಯದ. ಜಗತ್ತು ತೋರ್ತದಲ್ಲ ಅಂತಂದ್ರೆ ಕಾಲ್ಪನಿಕವಾಗಿ ಭ್ರಾಂತಿ ಮಾತ್ರವಾಗಿ ತೋರಿದೆಯೇ ಹೊರತು ನಿನ್ನ ಸ್ವರೂಪದ ಹೊರತಾಗಿ ಇನ್ನೊಂದು ವಸ್ತುವಿಗೆ ಅಸ್ತಿತ್ವ ಇಲ್ಲ. ಆದ್ದರಿಂದ ಜಗತ್ತೇ ಇಲ್ಲ ಎಂಬುವ ಪ್ರಾಜ್ಞರಲ್ಲಿ ನೀನೊಬ್ಬವ, ನಿನ್ನಂಥ ಧನ್ಯರು ಸಿಗೋದು ದುರ್ಲಭ. ನಾನೇನೋ ತರ್ಕ ಮಾಡಬೇಕು, ವಾದ ಮಾಡಬೇಕು ಅಂತ ಇಲ್ಲಿ ತನಕ ಬಂದೆ, ನಿನ್ನ ಕಂಡೆ ಧನ್ಯನಾದೆ ಅನ್ನಂಥವ. ಇಂಥ ಉದಾಹರಣೆಗಳು ಸಿದ್ಧಾರೂಢರ ಜೀವನದೊಳಗೆ ಭಾಳ ಆಗ್ಯಾವ. ದಿವಟೆ ಭೀಮಣ್ಣ ಅಪ್ಪ ಅವರು ಪರಮಭಕ್ತ, ಭಾಳ ಪರಮಭಕ್ತ. ಅವ ಕೇಳಿದ್ನಂತೊಮ್ಮೆ, ಹುಬ್ಬಳ್ಳಿಯಾಗ ಇಷ್ಟು ಬೈತಾರೆ, ನಿಮ್ಮನ್ನು ಇಷ್ಟು ನಿಂದ ಮಾಡ್ತಾರೆ, ಇಷ್ಟು ಅಪಮಾನ ಮಾಡ್ತಾರೆ, ನೀವು ಯಾಕೆ ಶಾಪ ಕೊಟ್ಟು ಅವ್ರನ್ನ ಸುಡಬಾರ್ದು ಕೇಳಿದ್ರಂತೆ. ಅಪ್ಪ ಅವ್ರು ಅಂದ್ರಂತೆ, ಏನೋ ಹುಚ್ಚ, ನನ್ನ ಕಣ್ಣಾಗ ನಾನೇ ಬಟ್ಟು ಹಾಕ್ಕೊಳ್ಳೇನಪ್ಪ, ನಮ್ಮ ಕಣ್ಣಾಗ ನಮ್ಮ ಬಟ್ಟು ನಾವು ಚುಚ್ಕೋಬಾರ್ದು. ನೀವು ಹೆಂಗೆ ಭಜನಾ ಮಾಡಿ, ಸ್ತೋತ್ರ ಮಾಡಿ, ಧ್ಯಾನ ಮಾಡಿ ಸಂತೋಷ ಪಡ್ತೀರಿ, ಹಂಗೆ ನಿಂದ ಮಾಡಿ, ಬೈದು ಅಪಮಾನ ಮಾಡಿ ಅವ್ರು ಸಂತೋಷ ಪಡ್ತಾರೆ. ಅವ್ರ ಸಂತೋಷಕ್ಕೂ ನಾನೇ ಕಾರಣ, ನಿಮ್ಮ ಸಂತೋಷಕ್ಕೂ ನಾನೇ ಕಾರಣ. ಯಾರಿಗೆ ಶಾಪ ಕೊಡಲಿ, ಯಾರಿಗೆ ಅನುಗ್ರಹ ಮಾಡಲಿ ಅಂದ್ರಂತ ಅಪ್ಪವ್ರು. ಇವು ನಿಜವಾಗಿಯೂ ಕೂಡ ಸಿದ್ಧಾರೂಢರು ಅಂದರೆ ಅದು ಒಂದು ವ್ಯಕ್ತಿ ಅಲ್ಲ, ಸಿದ್ಧಾರೂಢರು ಅಂದರೆ ಒಬ್ಬ ಮನುಷ್ಯ ಅಲ್ಲ. ಸಿದ್ಧಾರೂಢರು ಅಂದರೆ ಸಮಗ್ರ ವೇದಾಂತ ವ್ಯಾಖ್ಯಾನ, ಜೀವಂತ ವೇದಾಂತ ಎಲ್ಲರೂ ಅದ ಅಂದರೆ ಸಿದ್ಧಾರೂಢರಂತ ಹೇಳಬೇಕು ಹೊರತು ಮತ್ತೇನೂ ಅಲ್ಲ. ಆದ್ದರಿಂದ ಸಕಲ ವೇದಾಂತಗಳು ಏನು ಹೇಳಿದವೋ, ವೇದಾಂತಗಳು ಯಾವುದನ್ನು ಪರಿಗಣಿಸಲ್ಪಟ್ಟವೋ ಅದನ್ನು ತಾನು ಪರಿಗಣಿಸಿ ತನ್ನ ಅನುಭವಕ್ಕೆ ತಂದುಕೊಂಡು ಸಿದ್ಧಾರೂಢರು ನಿಜವಾದ ವೇದಾಂತವಾಗಿ ಬದುಕಿದ್ರು ಈ ಜಗತ್ತಿನೊಳಗೆ.
ಇಂಥ ವೇದಾಂತ ರೂಪನಾಗಿರ್ತಕ್ಕಂಥ ಸಿದ್ಧಾರೂಢನ ಸ್ಮರಣೆ 33 ಕೋಟಿ ದೇವತೆಗಳ ಸ್ಮರಣೆಗಿಂತಲೂ ದೊಡ್ಡದು. 33 ಕೋಟಿ ದೇವತೆಗಳನ್ನು ನೀವು ಪೂಜೆ ಮಾಡೋದು ಅಷ್ಟೇ, ಒಬ್ಬ ಜ್ಞಾನಿಯ ಚರಣಕ್ಕೆ ನೀವು ಹಣೆ ಹಚ್ಚೋದು ಅಷ್ಟೇ, ಅಷ್ಟಾಸಷ್ಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರುವುದು ಅಷ್ಟೇ, ಆ ಸತ್ಪುರುಷರ ಚರಣೋದಕವನ್ನು ನಿನ್ನ ಮೈ ಮೇಲೆ ಸಿಂಪಡಿಸಿಕೊಂಡ್ರೂ ಕೂಡ ಅಷ್ಟೇ ಫಲ ಬರುತ್ತದೆ. ಅಷ್ಟಾಸಷ್ಟಿ ಕೋಟಿ ತೀರ್ಥಗಳ ಕ್ಷೇತ್ರಗಳ ದರ್ಶನ ಮಾಡಿಕೊಳ್ಳುವುದು ಅಷ್ಟೇ, ಒಬ್ಬ ತತ್ವಜ್ಞಾನಿ ಇದ್ದ ಸ್ಥಾನವನ್ನು ಸಂದರ್ಶನ ಮಾಡುವುದು ಅಷ್ಟೇ ಪುಣ್ಯ ಫಲವಾಗುತ್ತದೆ. ಅದಕ್ಕೆ ಸಿದ್ಧಾರೂಢರ ಮಠ, ಸಿದ್ಧಾರೂಢರ ಆಶ್ರಮ, ಸಿದ್ಧಾರೂಢರ ವ್ಯಕ್ತಿತ್ವ ಅಂದರೆ ಅವ ನಿಂತದ್ದೇ ಕಾಶಿ, ಅವನೇ ವಿಶ್ವೇಶ್ವರ, ಅವ ಕುಡಿದ ನೀರು ತೀರ್ಥ, ಅವ ಆಡಿದ ಮಾತು ವೇದಾಂತ, ಅವ ನೋಡಿದ್ದು ಬ್ರಹ್ಮವೇ ಹೊರತು ಇನ್ನೊಂದೇನೂ ಕಂಡಿಲ್ಲ. ಇಂಥ ಒಂದು ಪರಿಪೂರ್ಣನಾಗಿರ್ತಕ್ಕಂಥ ಸಿದ್ಧಾರೂಢರನ್ನು ಎಷ್ಟು ಅರ್ಥ ಮಾಡಿಕೊಂಡ್ರೂ ಕೂಡ ಕಡಿಮೆ. ವಜ್ರೇಶ್ವರಿ ನಿತ್ಯಾನಂದ ಭಗವಾನರು ಅವರೇನು ಸಾಮಾನ್ಯರಲ್ಲ. ಅವರ ಗುರುಗಳು ಶಿವಾನಂದರು ಅಂಥೇಳಿ ಕೇರಳದವರು. ಅವರು ಈ ಅನಾಥ ಹುಡುಗನನ್ನು ಉಪದೇಶ ಮಾಡಿದಂಗೆಲ್ಲ ವೃತ್ತಿಗಳು ಮೇಲೆ ಹೋಗಿ ನಿತ್ಯಾನಂದರಿಗೆ ಯಾವಾಗ ಸಮಾಧಿ ಸ್ಥಿತಿ ಆಗ್ಲಿಕ್ಕೆ ಬಂತು, ನಿತ್ಯಾನಂದರನ್ನು ತೊಡೆ ಮೇಲೆ ಕುಂದಿಸ್ಕೊಂಡು ಉಪದೇಶ ಮಾಡಿದ್ರಂತೆ ಶಿವಾನಂದರು. ಯಾವಾಗ ಸಮಾಧಿ ಸ್ಥಿತಿ ಪರಿಪೂರ್ಣ ಬಂತು, ಇನ್ನು ಹೋಗು ಅಂತ ಹೇಳಿದರು. ಇನ್ನು ಹೋಗು ಅಂತ ಹೇಳಿದಾಗ ಸಮುದ್ರ ದಂಡೆ ಹಿಡ್ಕೊಂಡು ಹಾಂಗೆ ಬರ್ತಾ ಮೊಟ್ಟ ಮೊದಲು ಕಂಡದ್ದು ಹುಬ್ಬಳ್ಳಿ ಸಿದ್ಧಾರೂಢರನ್ನು. ಅವರು ಬರೋದು ಸಿದ್ಧಾರೂಢರಿಗೆ ಗೊತ್ತಾಗಿತ್ತು, ಸಿದ್ಧಾರೂಢರಿದ್ದದ್ದು ನಿತ್ಯಾನಂದರಿಗೆ ಗೊತ್ತಾಗಿತ್ತು. ರಾತ್ರಿ ಎಲ್ಲರೂ ಮಲ್ಕೊಂಡ ಮೇಲೆ 2 ಗಂಟೆ ಸುಮಾರು ಸಿದ್ಧಾರೂಢರು ಹಣ್ಣು ಹಾಲು ತೊಗೊಂಡು ಹೋಗಿ ಕೊಡ್ತಿದ್ರಂತೆ ನಿತ್ಯಾನಂದರಿಗೆ. ಇವು ನಿಜವಾಗಿಯೂ ಕೂಡ ಸಿದ್ಧಾರೂಢರ ದರ್ಶನವನ್ನು ಎಂಥೆಂಥವ್ರು ಮಾಡಿಕೊಂಡಾರೆ ಈ ಜಗತ್ತಿನೊಳಗಂದರೆ, ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಇವ ಅಂದುಕೊಳ್ಳೋವ್ರೂ ಕೂಡ ಸಿದ್ಧಾರೂಢರ ದರ್ಶನ ಮಾಡಿಕೊಂಡಿದ್ದಾರೆ, ಸಿದ್ಧಾರೂಢರ ಜೀವನವನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಸಿದ್ಧಾರೂಢರ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಮಹಿಮಾ ಭಾಳದವು, ಎಷ್ಟು ಹೇಳ್ಬೇಕು ಅವನ್ನ. ಅವು ಒಂದು ಪರ್ವತಪ್ರಾಯವಾಗಿ ಮಹಿಮೆಗಳಿದ್ದಾವೆ. ಯಾರ್ಯಾರು ಎಂಥೆಂಥ ಪ್ರಸಂಗದಲ್ಲಿ ಸಿದ್ಧಾರೂಢ ಅಂತ ಒಮ್ಮೆ ಕೂಗಿದ್ರೆ ಅವ್ರನ್ನ ಅಲ್ಲೇ ಕೈ ಹಿಡಿದು ಎತ್ತಿ ಆತನನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾಪುರುಷ ಏನಪ್ಪ. ಒಂದು ಕಡೆಗಿದ್ದು ಇನ್ನೊಂದು ಕಡೆಗೆ ದರ್ಶನ ಕೊಟ್ಟಿರ್ತಕ್ಕಂಥ ಮಹಾಪುರುಷರು. ಇಂಥ ಯಾವ ಸಿದ್ಧಾರೂಢರ ಜೀವನವನ್ನು ಸ್ವಲ್ಪ ನಾವು ಅವಲೋಕನ ಮಾಡಿಕೊಂಡ್ರೆ ಮನುಷ್ಯನು ಮುಕ್ತನಾಗುವುದಕ್ಕೋಸ್ಕರವಾಗಿ ವೇದಾಂತವನ್ನು ಅವಲಂಬನ ಮಾಡಿಕೊಂಡಿರ್ತಕ್ಕಂಥ ಪುರುಷ ಸುಖೇಚ್ಛಾ ಭೂಮಿಕೆಯಿಂದ ಕೊನೆಯ ಭೂಮಿಕೆಯನ್ನು ಅವ ಪಡಿತಾ ಇದ್ದಾನೆ. ಅಸಂಗ ಭೂಮಿಕೆಯಲ್ಲಿ ಹೋಗಿ ಅವ ನಿಂತಿರ್ತಾ ಇದ್ದಾನೆ. ಜಗತ್ತಿನ ಮಾನ ಅಪಮಾನಗಳ ಪ್ರಜ್ಞೆ ಅವರಿಗಿರುವುದಿಲ್ಲ. ಏನಪ್ಪ, ಏನೂ ಬೇಕನ್ನಲಿಲ್ಲ, ಬ್ಯಾಡ್ ಅನ್ನಲಿಲ್ಲ. ಕಡೆಗೆ ಮಠ ನಂದು ಅಂದರು ಅಂಥೇಳಿ ಬರ್ಕೊಂಡ್ರು. ಆ ಮಾತು ಬೇರೆ. ಆ ದೊಡ್ಡ ಅಡುಗೆ ಮನೆ ಕಟ್ಸಿದ್ರಂತೆ, ಹತ್ತಿ ಮತ್ತು ದಾಸೋಗದ ಮನೆ ಕಟ್ಸಿದ್ರಂತೆ. ಸಿದ್ಧಾರೂಢರು ಅಲ್ಲಿ ನಿಂತಿದ್ರಂತೆ. ನಿಂತಾಗ ಪುಣಾದಿಂದ ಭಕ್ತರು ಬಂದಿದ್ರಂತೆ. ಯಪ್ಪ, ಈ ಮಠ ಯಾರ್ದ್ರಿ ಕೇಳಿದ್ರಂತವ್ರು. ಮಠನ ಯಾರು ಬಂದು ನಂದು ಅಂತಾರ ಅವ್ರದಪ್ಪ. ಯಾರು ಬಂದು ಈ ಮಠ ನಂದು ಅಂತಾರೆ ಅವ್ರದ ಮಠನ ಹೊರತು ನಂದೇನಿಲ್ಲ. ಯಾರೋ ತಂದಾರ ಕಲ್ಲು, ಯಾರೋ ಸಿಮೆಂಟ್ ತಂದಾರ, ಯಾರೋ ಗಚ್ಚ ಹಾಕ್ಯಾರ, ಯಾರೋ ಕಟ್ಟಿಟ್ಟಾರ, ಯಾರೋ ಮಾಡಿದ್ದು ನಂದು ಹೆಂಗಾಗ್ತದಪ್ಪ. ಇಷ್ಟು ನಿರಹಂಭಾವ, ಇಷ್ಟು ಉದಾಸೀನ ಭಾವ, ಅನಾಸಕ್ತ ಭಾವ, ಈ ಅಸಂಗ ಭಾವದಿಂದ ಕೂಡಿರ್ತಕ್ಕಂಥ ತತ್ವಜ್ಞಾನಿಗಳು ಸಿದ್ಧಾರೂಢರು. ಇಂಥ ಸಿದ್ಧಾರೂಢರ ಮಹಿಮೆಯನ್ನು ಯಾರು ಯಾವ ಕಾಲದಲ್ಲಿ ಸ್ಮರಿಸುತ್ತಿದ್ದಾರೋ ಅವ್ರಿಗೆ ಅಲ್ಲೇ ದರ್ಶನ ಕೊಟ್ಟಾರೆ. ಇಲ್ಲಿ ಕುಂದಗೋಳ ತಾಲೂಕಿನ ಒಂದು ಹಳ್ಳಿ ಒಳಗೆ ಅದು ಒಂದು ಬಡವ್ರ ಮನೆಯೊಳಗೆ ಸಾಧಾರಣ 10-12 ಜನ. ಶಿವರಾತ್ರಿ ಸಮೀಪ ಬಂದಿತ್ತಂತೆ. ಆ ಮನೆಯೊಳಗೆ ಎಲ್ಲರಿಗೂ ಫುಲ್ವಿ ಆಗಿಬಿಡ್ತಂತೆ.
ಒಂದು ಕೂಸು ಮೊದಲು ಮಾಡಿಕೊಂಡು ಮ್ಯಾಕೆ ಕೇಳಲಿಲ್ಲ. ಎಲ್ಲರೂ ಮಲ್ಕೊಂಡಿದ್ರು. ಆ ಮನೆ ಯಜಮಾನ ಅನ್ನಂತೆ, ಯಪ್ಪ ಸಿದ್ಧಾರೂಢ, ಏನಪ್ಪ ಇದು, ನಿನ್ನ ಜಾತ್ರೆಗೆ ಬರ್ಬೇಕಂದ್ವಿ, ಮಲಗಿಸ್ಬಿಟ್ಟು ನಮ್ಮನ್ನು, ಹ್ಯಾಂಗೆ ಬರ್ಬೇಕಿದ್ರಾಗ ಅನ್ನಂತ. ಆ ಒಂದು ಸ್ವಲ್ಪ ಹೊತ್ತಿಗೆ ಸಿದ್ಧಾರೂಢ ಅವ್ರ ಮನೆ ಬಾಗಿಲ್ದಾಗಿದ್ರಂತ. ಯಪ್ಪ ಯಾವಾಗ ಬಂದಿ ನೀನು ಅಂತ ಕೇಳಿದ್ನಂತ ಮನೆ ಯಜಮಾನ. ಈಗ ಬಂದಿನ ತಡೆಯೋ, ನಿಮಗೆ ಮೈಯಾಗ ಆರಾಮಿಲ್ಲ, ಅದಕ್ಕೆ ನಿಮಗೆ ನಾನು ಕಾಡೆ ಮಾಡಿ ಕುಡಿಸಿ ಹೋಗಕ್ಕೆ ಬಂದೀನಿ ಈಗ ಅಂದ್ರಂತ. ಯಾರೂ ಇಲ್ಲ, ಒಬ್ಬರು ಹೋಗಿರಿ ಸಿದ್ಧಾರೂಢ. ಅವ್ರ ಅಡುಗೆ ಮನೆ ಒಳಗೆ ಹೋಗಿ ಒಲೆ ಹೊತ್ತಿಸಿ ಕಾಡೆ ಮಾಡಿ ಎಲ್ಲರಿಗೂ ಕೊಟ್ಟು ಕುಡಿಸಿ, ಜಾತ್ರೆಗೆ ಬರ್ರಿ ಬಸಪ್ಪ. ಹ್ಞೂ ರೀ ಅಪ್ಪ. ಇರ್ರಿ ಅನ್ನೋಕ್ಕೂ ಬರಲಿಲ್ಲ ಅವಾಗ, ಎಲ್ಲಿಂದ ಬಂದ್ರಿ ಅಪ್ಪ ಅನ್ನೋಕ್ಕೂ ಬರಲಿಲ್ಲ. ಯಪ್ಪ ಇದು ಏನು ಮಹಿಮಾನು ಅನ್ನಕ್ಕೆ ಆಸ್ಪದ ಸಿಗಲಿಲ್ಲ. ಜಾತ್ರೆಗೆ ಬರ್ರಿ ಬಸಪ್ಪ ಅಂತಂದರು. ಹ್ಞೂ ರೀ ಅಪ್ಪ ಅಂದ, ಬಂದ್ಬಿಟ್ರಪ್ಪ ಅವ್ರು. ಮುಂದೆ ಜಾತ್ರೆಗೆ ಬಂದವ ಮರುದಿವ್ಸ ಉಳ್ಕೊಂಡಿದ್ದ. ಸಿದ್ಧಾರೂಢರಿಗೆ ಹೇಳಿದಂತವ, ಯಪ್ಪ ಈ ವರ್ಷ ಜಾತ್ರೆಗೆ ಬರ್ತಿದ್ದೀವೋ ಇಲ್ಲೋ, ನಾವು ಸಾಯು ಪರಿಸ್ಥಿತಿ ಒಳಗಿದ್ದೀವಪ್ಪ ಗುರುನಾಥ, ನೀ ಬಂದು ಯಾವಾಗ ಕಾಡೆ ಮಾಡಿ ಕೊಟ್ಟು ನೋಡಪ್ಪ, ಅವಾಗ ನಾ ಧನ್ಯನಾದೆ, ನಂಗೆ ಆರಾಮಾತು, ಜಾತ್ರೆಗೆ ಬಂದೆ ಅಂದ. ಕಬೀರದಾಸರು ಅಲ್ಲೇ ಕುಂತಿದ್ರಂತೆ. ಯಾವಾಗ ಹೋಗಿದ್ದೆಪ್ಪ ಹಳ್ಳಿಗೆ ಅಂದ್ರಂತ. ಏನಿಲ್ಲಪ್ಪ, ಭಾಳ ನೆನೆಸ್ತಾರೆ ನೋಡು, ನಾನ ಕಂಡಂಗೆ ಅನ್ನಿಸ್ತದೆ, ನಾನ ಮಾತಾಡ್ದಂಗೆ ಅನ್ನಿಸ್ತದೆ, ನಾ ಹುಬ್ಬಳ್ಳಿ ಬಿಟ್ಟೆಲ್ಲ ಹೋಗಿನ ಗೊತ್ತೈತಿಲ್ಲ ನನಗಂದ್ರಂತ. ಇದು ಎಷ್ಟೋ ಸಿದ್ಧಿಗಳಿದ್ರೂ ಕೂಡ ಇದನ್ನು ನಾ ಮಾಡಿದೆ, ಇದು ನನ್ನಿಂದ ಆತು, ಈ ಕಲ್ಪನೆಗಳಿಲ್ಲ. ಒಬ್ಬ ಸ್ಟೇಷನ್ ಮಾಸ್ಟರ್ ಇದ್ನಂತಿಲ್ಲ ಹುಬ್ಳ್ಯಾಗ. ಅವ ದಿವ್ಸಕ್ಕೆ 3 ಟೈಮು ಬಂದು ಸಿದ್ಧಾರೂಢ ಮಠದಾಗ ಸೇವಾ ಮಾಡಿ ಶಾಸ್ತ್ರ ಕೇಳ್ತಿದ್ನಂತೆ. ಮಡ್ರಾಸ್ಗೆ ವರ್ಗ ಆತಂತವ. ಮಡ್ರಾಸ್ಗೆ ವರ್ಗ ಆದ ಕೂಡಲೇ ಅಪ್ಪ ಅವ್ರಿಗೆ ಬಂದು ಹೇಳ್ದ, ಯಪ್ಪ ನಾನು ರಾಜೀನಾಮೆ ಕೊಡ್ತೀನಪ್ಪ, ನಿನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ಯಾವುದೋ ಜನ್ಮದ ಪುಣ್ಯ ಒಮ್ಮೆ ದರ್ಶನ ಕೊಟ್ಟಿದ್ದು ಮಹಾತ್ಮ ನೀನು, ನಿನ್ನ ಬಿಟ್ಟಿರೋದು ನಮಗೇನು ದೊಡ್ಡ ಮಾತಲ್ಲ, ಇದು ನೌಕರಿ ಏನು ದೊಡ್ಡ ಮಾತಲ್ಲ, ನಿನ್ನ ಬಿಟ್ಟಿರ್ಲಿಕ್ಕಲ್ಲೇ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ. ಅಪ್ಪ ಅವ್ರಂದ್ರಂತೆ, ನೋಡು ಮಾಸ್ತರ, ಇದು ಸಂಸಾರ, ಗುರು ಬೇಕು ಖರೆ, ನೆನಪಿಟ್ಕೋ, ನೀನು ನೌಕರಿ ಬಿಟ್ಟು ಕುಂತಂದ್ರೆ ನಾಳೆ ಹೆಂಡ್ರ ಮಕ್ಕಳಿಗೆ ಏನು ಹಾಕ್ತಿದ್ದಪ್ಪ, ಹಂಗೆ ಮಾಡಬೇಡ, ಭಾಳ ನೆನೆಸಿದ್ರೆ ನಾನರ ಅಲ್ಲಿ ಬರ್ತೀನಿ, ಭಾಳ ನೆನೆಸಿದ್ರೆ ನೀನರ ಹುಬ್ಬಳ್ಳಿಗೆ ಬರೀ ಅಂತ ಇಷ್ಟು ಹೇಳಿದ್ರಂತವ. ಇಷ್ಟು ಹೇಳಿದ್ರು. ಅವ ಗುರುಗಳ ಆಜ್ಞೆ ಮೀರ್ಲಿಕ್ಕೆ ಬರೋದಿಲ್ಲ, ಆಯಿತು ಅಂಥೇಳಿ ನೌಕರಿ ಮ್ಯಾಗ ಮಡ್ರಾಸಕ್ಕೆ ಹೋದ. ಅಲ್ಲಿ ಹೋದ ಮೇಲೆ ಅವನಿಗೆ ಒಂದೇ ಒಂದು ಮಗು ಇತ್ತಂತೆ. ಅದು 16-17 ವರ್ಷದ ಹುಡುಗ. ಅದಕ್ಕೆ ಶೀಕಾತು, ಅನಾರೋಗ್ಯ ಬಂದು ಬಳಲಿದ ಹುಡುಗ. ಎಲ್ಲ ವೈದ್ಯರು ಎಲ್ಲರೂ ವಿಚಾರ ಮಾಡಿದರು, ಯಾರು ಏನು ಔಷಧ ಕೊಟ್ಟರು ಕೂಡ ರೋಗ ಗುಣಮುಖ ಆಗಲಿಲ್ಲ. ಇವಾಗ ಆ ಮಗನ ಚಿಂತೆನೇ ಇಲ್ಲ, ಬರೇ ಸಿದ್ಧಾರೂಢರ ಚಿಂತೆ. ಅಪ್ಪ ಅವ್ರಿಗೆ ಶಾಸ್ತ್ರ ಹೇಳ್ತಿದ್ದರು, ಅಪ್ಪ ಅವ್ರಿಗೆ ಅಡ್ಡಾಡ್ತಿದ್ದರು, ಅಪ್ಪ ಅವ್ರಿಗೆ ಕುಂತಿದ್ದರು. ಬಹುತೇಕ ಭಾಳ ಜನ ಭಕ್ತರು ಬಂದು ನಮಸ್ಕಾರ ಮಾಡ್ತಿದ್ದರು. ಬರೀ ಇದೇ ಗುಂಗಿನಾಗೆ ಇದ್ದವ. ಡಾಕ್ಟ್ರ್ ಹೇಳಿದ್ರಂತ ಹುಡುಗನ ಬಗ್ಗೆ, ನೋಡಪ್ಪ ಅವ ಉಳಿಯೋದು ಭರೋಸಿಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ, ಬೇಕಾದ್ರೆ ಉಳಿತಾನ, ಏನೋ ಗುರು ಕೃಪಾ ಇದ್ದರೆ, ಇಲ್ಲಾಂದ್ರೆ ಸಾಯ್ತಾನ ಅಂತ ಹೇಳಿದರು. ತಂದು ಅವನೊಂದು ರೂಮ್ನಾಗ ಹಾಕಿದ್ರಂತೆ. ಇವ ರಾತ್ರಿ 8 ಗಂಟೆ ಸುಮಾರು, ಸಿದ್ಧಾರೂಢ ನಿನ್ನ ಬಿಟ್ಟು ಬಂದೆ ನಾನು, ಯಪ್ಪ ದಿನ ಶಾಸ್ತ್ರ ಕೇಳ್ತಿದ್ದೆ, ಜೀವನ ಉದ್ಧಾರ ಆಕಿತ್ತು ಗುರುವೇ, ಸುಮ್ಮನೆ ನನ್ನ ತಂದು ಮತ್ತಿಲ್ಲಿ ನನ್ನ ಕೂಡ ಹಾಕಿದೆ ಅಂಥೇಳಿ ಅನ್ಕೋಂತ ನಿಂತಿದ್ದಂತೆ. ಇತ್ಲಾಗ ಹುಬ್ಬಳ್ಳಿ ಕಡೆಗಿಂದ ಹೋಗು ಗಾಡಿ ಒಳಗಿಂದ ಸಿದ್ಧಾರೂಢ ಇಳಿದ್ರಂತ. ಇಳಿದ ಕೂಡಲೇ ಅವ ಕಣ್ಣು ತಿಕ್ಕೊಂಡು ನೋಡ್ಕೊಂಡ, ಹೌದೋ ಅಲ್ಲೋ ಅಂಥೇಳಿ ನೋಡ್ಕೊಂಡ. ಹೌದು ಸಿದ್ಧಾರೂಢರು. ಯಪ್ಪ ಯಾವಾಗ ಬಂದು? ಈಗ ಬಂದೆ ನಡೆಯೋ, ಇಲ್ಲೇ ಒಂದು ಹಳ್ಳಿಗೆ ಬಂದಿದ್ನೆ, ಎಲ್ಲರನ್ನೂ ಅಲ್ಲಿ ಬಿಟ್ಟು ನಿನ್ನ ನೆನಪಾತ್ ಮಾಸ್ತರೆ ನೋಡ್ಬೇಕಂತ ಬಂದಿದ್ದೆ ಅಂದ್ರಂತೆ. ಯಪ್ಪ ಮನೆಗೆ ಹೋಗು ನಂಗಾರ ಅಂಥೇಳಿ
ಅವ ರಜಾ ಹಾಕಿ ಮನೆಗೆ ಕರ್ಕೊಂಡು ಹೋದ ಅಪ್ಪ ಅವ್ರನ್ನ. ಸಿದ್ಧಾರೂಢರನ್ನ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿದ. ಒಂದು ಗ್ಲಾಸ್ ಹಾಲು ಅಪ್ಪವ್ರ ಕೈಯಾಗ ಕೊಟ್ಟ. ಅವಾಗ ನನ್ನ ಮಗ ಆರಾಮಿಲ್ಲ, ನನ್ನ ಮಗ ಉಳಿಯೋದಿಲ್ಲ, ಸಾಯ್ತಾನ, ಈ ಪ್ರಜ್ಞೆನೇ ಇಲ್ಲ ಅವನಿಗೆ. ಸಿದ್ಧಾರೂಢರು ಬಂದರು, ಧನ್ಯನಾದ. ಇದೇ ಒಂದು ಆನಂದದಾಗಿದ್ದ. ಸಿದ್ಧಾರೂಢರು ಆ ಹಾಲು ತಗೊಂಡು ಕುಡಿ ಮುಂದೆ, ಮಾಸ್ತರ ನಿಮ್ದೊಂದು ಮಗ ಇತ್ತಲ್ಲ ಅವರೇ ಕೇಳಿದರು. ಹೌದ್ರಿ ಅಪ್ಪ, ಅದ ರೀ, ಆರಾಮಿಲ್ಲ ಅವನಿಗೆ, ಡಾಕ್ಟರ್ ಉಳಿಯೋದಿಲ್ಲ ಅಂತ ಹೇಳ್ಯಾರ, ಆ ರೂಮ್ನಾಗ ಹಾಕಿವಿ ಅಂತ ಹೇಳಿದ. ಹಾಲು ಕೈ ಹಿಡ್ಕೊಂಡು ಸೀದಾ ಅಲ್ಲಿಗೆ ಹೋದ್ರು ನಮ್ಮ ಸಿದ್ಧಾರೂಢರು. ಹೋಗಿ ಆ ಹುಡುಗನ ಎಬ್ಬಿಸಿ ಕೂಡಿಸಿ, ಈ ಹಾಲು ಕುಡಿ, ಆರಾಮಾಗ್ತಿದೆ ಅಂಥೇಳಿ ತಾವು ಅರ್ಧ ಕುಡಿದ ಹಾಲನ್ನ ಅವನು ಕುಡಿಸಿದ್ರು. ಕುಡಿಸಿ ಮಲಗಿಸಿದ್ರು. ನೀ ಆರಾಮಾಗ್ತಿದ್ದೀನ, ಹುಬ್ಬಳ್ಳಿಗೆ ಬಾ ಇಷ್ಟು ಹೇಳಿದರು. ಮಾಸ್ತರ ನಾ ಬರ್ತೀನಿ, ಜನರು ನನ್ನ ಹಾದಿ ನೋಡ್ತಾರಲ್ಲೇ, ನಾ ಅರ್ಜೆಂಟ್ ಹೋಗ್ಬೇಕಾಗಿತ್ತು ಈಗ ಅಂಥೇಳಿ. ಯಪ್ಪ, ಮಡ್ರಾಸದ ಭಕ್ತರು ನಿಮ್ಮನ್ನು ನೋಡಬೇಕು, ನಿಮ್ಗೆರಡು ಮಾತು ಕೇಳಬೇಕು, ದರ್ಶನ ತೊಗೋಬೇಕು ಅಂತ ಭಾಳ ಅಪೇಕ್ಷೆ ಮಾಡ್ಯಾರ. ಅಂಥದ್ರೊಳಗೆ ನೀವು ಹಿಂಗೆ ಬಂದು ಹಿಂಗೆ ಹೋದ್ರಿ ಅಂತಂದ್ರೆ ನಮಗೆ ಹೆಂಗೆ ಆಗ್ತದಪ್ಪ, ಬ್ಯಾಡ್ರಿ, ದಯಮಾಡಿ ಹೋಗಬೇಡ್ರಿ ಅಂಥೇಳಿ ಅವ ಭಾಳ ಪ್ರಯತ್ನ ಮಾಡಿದ. ನಿಲ್ಲಿಲ್ಲ ಅಪ್ಪ ಅವರು, ಬಂದ್ಬಿಟ್ರು. ಬಂದ ಮೇಲೆ ಅವ ಸ್ಟೇಷನ್ ಮಾಸ್ತರ ಮಠಕ್ಕೆ ಟಪಾಲು ಬರೋದ, ಇಂಥ ತಾರೀಖಿನ ದಿವಸ ನೀವು ಬಂದು ಪಾದ ಪೂಜೆ ಮಾಡಿಸ್ಕೊಂಡು ನನ್ನ ಮಗ್ಗೇನು ಹಾಲು ಕುಡಿಸಿ ಹೋದ್ರಿ, ಅವ ಅಗದಿ ಸಂತುಷ್ಟನಾಗ್ಯಾನ, ಆರೋಗ್ಯವಂತನಾಗ್ಯಾನ, ಮತ್ತು ಅವನ ಶರೀರ ಭಾಳ ಸದೃಢ ಆಗ್ಯದ, ಅದು ನಿಮ್ಮ ಅನುಗ್ರಹ, ನೀವು ಬಂದು ಹಾಲು ಕುಡಿಸಿ ಹೋದ್ರಿಯಪ್ಪ ಅಂಥೇಳಿ ಪತ್ರ ಬರೋದಂತ. ಅದು ಕಬೀರದಾಸರ ಕೈಯೇ ಸಿಕ್ತಂತ ಪತ್ರ. ಯಪ್ಪ, ಮಡ್ರಾಸಕ್ಕೆ ಯಾವಾಗ ಹೋಗಿದ್ದಪ್ಪ ನೀನು ಅಂತ ಕೇಳಿದ್ರಂಥವ್ರು. ಯಾರು ಹೋಗ್ಯಾರ ಮಡ್ರಾಸಕ್ಕೆ? ನೀನು ಹೋಗ್ಯಾರಂತಲ್ಲಿ ಪತ್ರ ಬಂದದಿಲ್ಲೇ. ಅವ್ರ ಮನೆಗೆ ಪಾದ ಪೂಜೆ ಮಾಡಿಸ್ಕೊಂಡಂತೆ, ಊಟ ಮಾಡಿದಂತೆ, ಅದು ಹಾಲು ಕುಡಿದಂತೆ, ಅವನ ಮಗ್ಗ ಹಾಲು ಕುಡಿಸಿದಂತೆ, ಅವಂಗೆ ಆರಾಮಾಗ್ಯದಂತ ಪತ್ರ ಬರ್ದಾನೆ. ಹುಚ್ಚ ನೀನು, ಭಾಳ ನೆನೆಸ್ತಾರೆ ನೋಡವರು. ಅದು ನಾವು ಹೋದಂಗನ ಆಗಿರ್ತದೆ ಅವ್ರಿಗೆ. ಏನಪ್ಪ, ನಾ ಮಾತಾಡ್ದಂಗನ ಆಗಿರ್ತದೆ, ನಾ ಕೊಟ್ಟಂಗನ ಆಗಿರ್ತದೆ, ನಾವು ಎಲ್ಲೆಲ್ಲೂ ಹೋಗಿಲ್ಲಪ್ಪ ಅಂದ್ರಂತಪ್ಪ ಅವ್ರು. ಇದು ನಿಜವಾಗಿಯೂ ಸಿದ್ಧಾರೂಢರು ಯಾರು ನೆನೆಸ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ, ಅಪ್ಪ ನೀನೇ ಗತಿ ಅಂತ ಯಾರು ಅಂತಾರೆ, ಅವರ ಅಂತರಂಗದಲ್ಲಿ ಯಾವಾಗಲೂ ಓ ಅಂತ ಇದ್ದಾನೆ ಗುರುನಾಥ. 3 ವರ್ಷದ ನಂತರ ಸಿದ್ಧಾರೂಢರು ಕಬೀರ ಬಾ ಇಲ್ಲಿ ಅಂತ ಕೂಗಿದ್ರಂತೆ. ಕಬೀರ ಇಲ್ಲಿ ಬಾ ಅಂತಿಷ್ಟು ಕೂಗಿದ್ದು ಒಂದೇ ತಡ ಕಬೀರದಾಸರಿಗೆ ಸ್ವರ್ಗಕ್ಕೆ ಹೋದಷ್ಟು ಆನಂದ ಆಯ್ತು. ಓಡಿ ಹೋಗಿ ನಮಸ್ಕಾರ ಮಾಡಿದ. ಬಾ ಇಲ್ಲಿ ಅದು ಮಠದ ಹಿಂದೆ ಕರ್ಕೊಂಡು ಹೋಗಿ, ಈ ಗಿಡ ಹತ್ತಕ್ಕೆ ಬರ್ತೈತಿ ನಿನಗಂತ ಕೇಳಿದರು. ಬರ್ತೈತ್ರಪ್ಪ, ಹಂಗಾರ. ಮಾವಿನ ಗಿಡ ಅದು. ಹಚ್ಚಿದ್ರು, ಇನ್ನೂ ಹತ್ತು ಅಂದರು. ಕೊನೆ ತುರಿಗೆ ಹೋದ ಮೇಲೆ ಮ್ಯಾಲಿಂದ ಹಾರಿಬಿಡು ಅಂದರು. ಮ್ಯಾಲಿಂದ ಹಾರಿಬಿಡು ಅಂದ ಕೂಡಲೇ ಸಿದ್ಧಾರೂಢರ ಮೇಲೆ ಭಾರ ಹಾಕಿ ಗುರುಗಳು ಹಾರಂದಾರ, ಮುಗಿದು ಹೋತು ಅಂಥೇಳಿ ಮ್ಯಾಲಿಂದ ಜಿಗದ. ಏನೇನೂ ಆಗಲಿಲ್ಲ ಅವನಿಗೆ. ಕಬೀರದಾಸರು ತಲೆ ಮ್ಯಾಗ ಕೈ ಇಟ್ರಂತಪ್ಪವರು. ನೋಡು ಕಬೀರ, ಜಗತ್ತಿನ 10 ದಿಕ್ಕುಗಳಿಂದ ಜನರು ಸಿದ್ಧಾರೂಢರ ಮಠಕ್ಕೆ ಬರ್ತಿದ್ರು. ಸಿದ್ಧಾರೂಢರು ಶಾಸ್ತ್ರ ಹೇಳ್ತಿದ್ರು, ಮುಮುಕ್ಷುಗಳು ಕೇಳ್ತಿದ್ರು. ಇನ್ನು ಮೇಲೆ ಕಬೀರದಾಸ್ ಹೇಳಬೇಕು, ಸಿದ್ಧಾರೂಢ ಕೇಳಬೇಕು ಶಾಸ್ತ್ರ ಅಂಥೇಳಿ ತಲೆ ಮ್ಯಾಗ ಕೈ ಇಟ್ಟರು. 4 ವೇದ ಮುಖಪಾಠ ಅದು ಕಬೀರದಾಸರಿಗೆ. ಉಪನಿಷತ್ತುಗಳ ಪ್ರಜ್ಞಾ ಬಂತು, ವೇದಗಳ ಪ್ರಜ್ಞಾ ಬಂತು, ನಿಜಗುಣರ ಶಾಸ್ತ್ರ ಪ್ರಜ್ಞಾ ಬಂತು. ಸಿದ್ಧಾರೂಢರು ಕಬೀರದಾಸರ ಶಾಸ್ತ್ರ ಹೇಳೋ ಮುಂದೆ ನಕ್ಕೊಂತ ಕೂಡಿರ್ತಿದ್ರಂತೆ. ಏನು ಕಲ್ತಾವಲ್ಲವ, ನವಾಬಗಿರಿ ಒಳಗೆ ಬಂದವರು. ಆದರೆ ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು ಅವನ ಶಿರದ ಮೇಲೆ ಯಾವಾಗ ಆಯಿತು, ಸಕಲ ವೇದಾಂತಗಳು ಕರತಲಾ ಮೂಲಕವಾದವು. ಹಿಂಗೆ ಅನೇಕ ಭಕ್ತರು, ಅನೇಕ ಮಹನೀಯರು, ಅನೇಕ ಮಹಾತ್ಮರು ಸಿದ್ಧಾರೂಢರನ್ನ ಪರಮ ದೈವ ಅಂತ ನಂಬಿ ಸಿದ್ಧಾರೂಢರ ಚರಣದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡು
ಸಿದ್ಧಾರೂಢರ ಕೃಪೆಯ ದ್ವಾರ ಧನ್ಯರಾಗಿರ್ತಕ್ಕಂಥ ಮಹಾತ್ಮರು ಅದೆಷ್ಟೋ ಇದ್ದಾರೆ. ಇನ್ನೂ ಅನೇಕ ವಿಷಯಗಳಿದ್ದಾವೆ. ಅವನು ಮತ್ತೆ ಪುನಃ ಸಮಯ ಅದು ನಿಮ್ಮ